ಹೊನ್ನಾವರ ತಾಲೂಕಿನ ಗೇರುಸೊಪ್ಪ ಜಲಾಶಯದಿಂದ ವಿದ್ಯುತ್ ಉತ್ಪಾದನೆಯೊಂದಿಗೆ 5 ರೇಡಿಯಲ್ ಗೇಟ್ ಮೂಲಕ 1 ಲಕ್ಷ ಕ್ಯೂಸೆಕ್ ನೀರನ್ನು ಹೊರಬಿಡಲಾಗಿದೆ. ಪರಿಣಾಮ ಶರಾವತಿ ಎಡಬಲ ದಂಡೆಯಲ್ಲಿ ಪ್ರವಾಹ ಉದ್ಭವಿಸಿದೆ. ಲಿಂಗನಮಕ್ಕಿ ಡ್ಯಾಂಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರುತ್ತಿದ್ದು, ಇದರಿಂದ ಜಲಾಶಯದ ನೀರಿನ ಸಂಗ್ರಹ ಹೆಚ್ಚಾಗಿದ್ದು, ಡ್ಯಾಂನಿಂದ ನೀರು ಹೊರಬಿಡಲಾಗಿದೆ. ಇದರಿಂದ ಜೋಗ ಜಲಪಾತ ನೋಡುಗರ ಕಣ್ಮನ ಸೆಳೆಯುತ್ತಿದೆ. ಲಿಂಗನಮಕ್ಕಿ ಅಣೆಕಟ್ಟಿನ 11 ಗೇಟ್ಗಳನ್ನು 2.5 ಅಡಿ ಮೇಲೆತ್ತಿ ಜಲಾಶಯದಿಂದ 36,000 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗಿತ್ತು. ಇದರಿಂದ ಶಾಂತವಾಗಿದ್ದ ಶರಾವತಿ ಮೈದುಂಬಿ ಹರಿದಿದೆ. ಗೇರುಸೊಪ್ಪ ಅಣೆಕಟ್ಟಿಗೆ ಹೇರಳವಾಗಿ ನೀರು ಹರಿದು ಬರುತ್ತಿದ್ದಲ್ಲಿ ಅಣೆಕಟ್ಟಿನ ಸುರಕ್ಷತಾ ದೃಷ್ಟಿಯಿಂದ ಹೆಚ್ಚುವರಿ ನೀರನ್ನು ಹೊರಬಿಡುವುದು ಕೆಪಿಸಿಗೆ ಅನಿವಾರ್ಯವಾಗಿತ್ತು. ಶುಕ್ರವಾರ ವಿದ್ಯುತ್ ಉತ್ಪಾದನೆಯೊಂದಿಗೆ ಒಟ್ಟು 1 ಲಕ್ಷ ನೀರು ಗೇರುಸೊಪ್ಪ ಜಲಾಶಯದಿಂದ ಹೊರಬಿಡಲಾಗಿದೆ. ಎಲ್ಪಿಎಸ್ ಮಾವಿನಹೊಳೆಯಲ್ಲಿ 23, ಸರ್ಕಾರಿ ಪ್ರೌಢಶಾಲೆ ಅಳ್ಳಂಕಿ 51, ಎಚ್ಪಿಎಸ್ ಸರಳಗಿ 38, ಎಚ್ಪಿಎಸ್ ಮೇಲಿನ ಇಡಗುಂಜಿ 5, ಎಚ್ಪಿಎಸ್ ಪಡುಕುಳಿ 7, ಹೇಬೈಲ್ ಅಂಗನವಾಡಿ ಕೇಂದ್ರ 10, ಎಚ್ಪಿಎಸ್ ಗುಂಡಿಬೈಲ್ ನಂಬರ್ 2ರಲ್ಲಿ 13, ಎಚ್ಪಿಎಸ್ ಗುಂಡಿಬೈಲ್ ನಂಬರ್ 1ರಲ್ಲಿ 3, ಎಚ್ಪಿಎಸ್ ಗುಡ್ಡೆಬಾಳ 10, ಎಲ್ಪಿಎಸ್ ಹೈಗುಂದ 83, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮುನರ್ಕುಳಿ 9, ಎಚ್ಪಿಎಸ್ ಬೇರೊಳ್ಳಿ 21, ಎಚ್ಪಿಎಸ್ ಹಡಿನ್ಬಾಳ 35, ಎಚ್ಪಿಎಸ್ ಬಾಸ್ಕೇರಿ 46 ಸೇರಿದಂತೆ ಒಟ್ಟು 129 ಕುಟುಂಬಗಳಿಂದ 368 ನೆರೆ ಸಂತ್ರಸ್ತರು ಕಾಳಜಿ ಕೇಂದ್ರದಲ್ಲಿ ಆಶ್ರಯ ಪಡೆದಿದ್ದಾರೆ. ಇನ್ನು ಕೊಡಾಣಿ ಗ್ರಾಮದ ನೆರೆ ಪೀಡಿತ ಪ್ರದೇಶಗಳಿಗೆ ತಹಶೀಲ್ದಾರ್ ಪ್ರವೀಣ್ ಖರಾಂಡೆ ಭೇಟಿ ನೀಡಿ ನೀರು ನುಗ್ಗಿದ ಮನೆಗಳನ್ನು ವೀಕ್ಷಿಸಿದರು ಹಾಗೂ ಗ್ರಾಮಸ್ಥರ ಜೊತೆ ಸಂವಾದ ನಡೆಸಿ ಪ್ರವಾಹದ ಸಂದರ್ಭದಲ್ಲಿ ಸುರಕ್ಷಿತವಾಗಿರುವ ಕುರಿತು ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಪಂಚಾಯತ್ ನೋಡಲ್ ಅಧಿಕಾರಿಗಳು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಕೊಡಾಣಿ, ಕಂದಾಯ ನಿರೀಕ್ಷಕರು ಮಂಕಿ, ಗ್ರಾಮ ಆಡಳಿತ ಅಧಿಕಾರಿ ಕೊಡಾಣಿ, ಅಧ್ಯಕ್ಷರು ಕೊಡಾಣಿ, ಪಂಚಾಯತ್ ಸಿಬ್ಬಂದಿಗಳು ಹಾಗೂ ಜನಪ್ರತಿನಿಧಿಗಳು ಹಾಜರಿದ್ದರು. ಮಾವಿನಕುರ್ವ ಗ್ರಾಮ ಪಂಚಾಯತ್ ದೇವರಮೋಟೆಯಲ್ಲಿನ 10 ಮನೆಗಳು ಪ್ರವಾಹ ಬಾಧಿತವಾಗಿದ್ದು, ಇವರ ಸಮಸ್ಯೆ ಆಲಿಸಲು ಯಾರೂ ಬಂದಿಲ್ಲ ಎನ್ನುವ ಮಾತು ನೆರೆ ಸಂತ್ರಸ್ತರಿಂದ ಕೇಳಿಬಂದಿದೆ.
ಇನ್ನು ಗಣೇಶ ಹಬ್ಬದ ಸಂಭ್ರಮದ ನಡುವೆ ಒಂದೆಡೆಯಾದರೆ ವರುಣನ ಅಬ್ಬರವು ಮುಂದುವರೆದು ಪ್ರವಾಹ ಸೃಷ್ಟಿಸುತ್ತಿದೆ. ಕೆಲವೆಡೆ ಮನೆ ಹಾಗೂ ಸಾರ್ವಜನಿಕ ಗಣಪತಿ ಕುಳಿಸಿದ ಜಾಗದಲ್ಲಿ ಪ್ರವಾಹ ಆವರಿಸಿದ್ದು ಅನಿವಾರ್ಯವಾಗಿ ಪ್ರವಾಹದಲ್ಲೇ ಗಣಪತಿ ವಿಸರ್ಜಿಸುವಂತಾಗಿದೆ. ಒಟ್ಟಾರೆ ಮಲೆನಾಡು ಕರಾವಳಿ ಭಾಗದಲ್ಲಿ ವರುಣಾರ್ಭಟ ಮುಂದುವರೆದಿದ್ದು ಜನ ಹೈರಾಣಾಗಿದ್ದಾರೆ. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.